ಸೊ ನಮಸ್ಕಾರ ಎಲ್ರಿಗೂ. ಸೊ ಇವತ್ತೊಂದು ಹೊಸ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಕಬಿ ಲಾಕ್ ಅಂತ ಹ್ಯಾಫ್ಲೆ ಅವರು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಕಬಿ ಲಾಕ್. ಕಬಿ ಅಂದರೆ ಜಸ್ಟ್ ಕಬೋರ್ಡ್ ಕ್ಯಾಬಿನೆಟ್ ಡಿಜಿಟಲ್ ಲಾಕ್ ಅಂತ. ಓಕೆ, ಕಬಿ ಲಾಕ್ ಅಂತ ಅದಕ್ಕೆ ಶಾರ್ಟ್ ಫಾರ್ಮಲ್ಲಿ ಹೇಳ್ತಾರೆ. ಸೊ ಈ ಒಂದು ಪ್ರಾಡಕ್ಟ್ದು ಯುನಿಕ್ ಫೀಚರ್ಸ್ ಏನಪ್ಪ ಅಂದರೆ, ಇದು ನಿಮಗೆ ಜಸ್ಟ್ ಲೈಕ್ ಲಾಕರಿಗೆಲ್ಲ ನೀವು ಫಿಂಗರ್ ಪ್ರಿಂಟ್ ಕೊಟ್ಟರೆ ಯಾವ ಥರ ಅದು ಆಟೋ ಅನ್ಲಾಕ್ ಆಗುತ್ತೆ, ಸೊ ಸಿಮಿಲರ್ ಅದೇ ಥರ ಇರುತ್ತೆ. ಜಸ್ಟ್ ಇದೊಂದು ಸಣ್ಣ ಲಾಕ್ ಇರುತ್ತೆ, ನಿಮಗೆ ಫ್ರಂಟಿಗೆ ಕಾಣೋದು ಒಂದು ನಾಬ್ ಥರ ಇರುತ್ತೆ. ಜಸ್ಟ್ ಲೈಕ್ ಒಂದು ನೀವೊಂದು ಡ್ರಾಯರ್ಗೆ ಹಾಕ್ತಿರಲ್ಲ ನಾಬ್, ಆ ಥರ ಇರುತ್ತೆ. ಆ್ಯಂಡ್ ಫಿಂಗರ್ ಪ್ರಿಂಟ್ ಇಟ್ಟು ನೀವು ಅದನ್ನು ಹ್ಯಾಂಡ್ಲ್ ಇಟ್ಕೊಂಡು ಹೇಳಿದ್ರೆ ಬರುತ್ತೆ, ಅಥವಾ ಅದರಲ್ಲೇ ಫಿಂಗರ್ ಪ್ರಿಂಟ್ ಇರೋ ಥರ ನಾಬಲ್ಲೇ ಬರೋಂಥ ಆಪ್ಷನ್ಸ್ ಕೂಡ ಇದೆ ಇದರಲ್ಲಿ. ಸೊ ಇದರಲ್ಲಿ ಏನು ಬೆನಿಫಿಟ್ ಅಪ್ಪ ಅಂದರೆ, ಒಂದು ಫಾರ್ ಎಕ್ಸಾಂಪಲ್ ನೀವು ಪ್ರತಿ ಸರಿ ಕ್ಯಾಶ್ ಬಾಕ್ಸ್ನ, ಈಗ ಎಕ್ಸಾಂಪಲ್ ಅಂಗಡಿ ಅಂತ ತಗೊಳ್ಳೋದಾದರೆ ದಿನಕ್ಕೊಂದು 100 ಸರಿ 150 ಸರಿ ನೀವು ಕ್ಯಾಶ್ ಬಾಕ್ನ ಒಂದು ಸರಿ ಓಪನ್ ಮಾಡ್ತೀರಾ, ಮತ್ತೆ ಕೀ ಜೋಬರ್ ಇಟ್ಕೋತೀರಾ, ಮತ್ತೆ ಅಲ್ಲಿ ಹಾಕ್ತೀರಾ. ಸೊ ಎಲ್ಲೋ ವಾಶ್ರೂಮ್ಗೆ ಹೋಗಬೇಕಾಯ್ತು ಅಥವಾ ಇನ್ನೆಲ್ಲೋ ಆಚೆ ಹೋಗಬೇಕಾಯ್ತು, ಸಡನ್ನಾಗಿ ಕೀಯಲ್ಲಿ ಮರ್ತೋಗಿರ್ತೀರಾ. ಸೊ ಅಲ್ಲಿ ಹೋದ್ಮೇಲೆ ನಿಮ್ಗೊಂದು ಸಣ್ಣ ಇನ್ಸೆಕ್ಯೂರಿಟಿ ಮೀನ್ಸ್ ಅಲ್ಲೇನೂ ಆಗಿರಲ್ಲ ಅಂತಲೇ ಅಂದ್ಕೊಳ್ಳೋಣ. ಆದರೂ ಹೊಸ ಹುಡುಗ ಇದ್ದಾನೆ, ಸೊ ಕ್ಯಾಶ್ಗೆ ಅಲ್ಲೇ ಮರೆತು ಬಂದಿದ್ದೀನಿ, ಅಥವಾ ಹ್ಯೂಜ್ ಕ್ಯಾಶ್ ಇತ್ತು, ಅಥವಾ ಕ್ಯಾಶ್ ಎಷ್ಟಿತ್ತು ಲೆಕ್ಕ ಹಾಕಿರಲಿಲ್ಲ. ಸೊ ಇವೆಲ್ಲ ಮನಸ್ಸಲ್ಲಿ ಅನ್ನೆಸೆಸರಿ ಒಂದು ಥಾಟ್ಸ್ ಬಂದೋಗುತ್ತೆ. ಸೊ ಅದ್ರ ಬದಲಿಗೆ ಇದರಲ್ಲಿ ಹಿಂಗಿರುತ್ತೆ, ಈ ಪ್ರಾಡಕ್ಟ್ನ ನೀವು ಇನ್ ಕೇಸ್ ಅಂಗಡಿಗೆ ಯೂಸ್ ಮಾಡ್ಕೊಂಡಿದ್ದಾದರೆ ಜಸ್ಟ್ ನೀವು ಡ್ರಾಯರ್ನ ಕ್ಲೋಸ್ ಮಾಡಿದ್ರೆ ಸೊ ಅದು ಆಟೋಮೆಟಿಕ್ ಲಾಕ್ ಆಗಿಬಿಡುತ್ತೆ. ಸೊ ಓಪನ್ ಮಾಡಬೇಕಂದ್ರೆ ಅಗೇನ್ ನಿಮ್ಮ ತಂಬ್ ಕೊಡಲೇಬೇಕು. ಸೊ ಈಗೇನು ಸರ್, ಈಗ ನಮ್ಮ ಅಣ್ಣ ಇರ್ತಾನೆ, ತಮ್ಮ ಇರ್ತಾನೆ, ಅವ್ರಿಗೆಲ್ಲ ಹೆಂಗೆ ಮಾಡೋದು? ನೋ ಪ್ರಾಬ್ಲಮ್. ಅಪ್ ಟು 20 ಜನರದ ತಂಬ್ ತನಕ ನೀವು ಅದನ್ನ ರಿಜಿಸ್ಟರ್ ಮಾಡ್ಬೋದು. ಸೊ ಇದು ನಿಮಗೆ ಯುನಿಕ್ ಬೆನಿಫಿಟ್. ಇದು ಬಿಟ್ಟು ಇನ್ನೊಂದು ಜಾಗದಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಮನೇಲಿ ಸಾಮಾನ್ಯವಾಗಿ ಎಲ್ಲ ಮನೇಲೂ ಡ್ರಾಯರ್ಲೆ ಕಂಪಲ್ಸರಿ ಹಾಕ್ತಾರೆ. ಸರ್ ಒಂದೇ ಒಂದು ವರ್ಷ ಆದಮೇಲೆ ಅಥವಾ 6 ತಿಂಗಳಾದಮೇಲೆ ನಿಮ್ಮ ಮನೇಲಿ ಯಾವ್ಯಾವ ಡ್ರಾಯರ್ ಕೀ ಎಲ್ಲೆಲ್ಲಿದೆ ಅಂತ ನಿಮಗೂ ಗೊತ್ತಿರಲ್ಲ ಸರ್. ಅದು ಎಲ್ಲಿ ಮಿಸ್ ಆಗುತ್ತೋ ಗೊತ್ತಿರಲ್ಲ. ಲಾಕ್ ಇರುತ್ತೆ ಬಟ್ ಕೀ ಇರಲ್ಲ. ಸೊ ಅದನ್ನ ಲಾಕು ಮಾಡಲ್ಲ, ಹಂಗಾಗುತ್ತೆ ಒಂದು. ಸೊ ಇದ್ರ ಬದಲಿಗೆ ಆ್ಯಂಡ್ ಇನ್ನೂ ಒಂದು ಚಾಲೆಂಜ್ ಇದೆ ಆ್ಯಕ್ಚುಲಾಗಿ. ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಹೋಗಿ ಬಂದಿರ್ತೀರ, ಸಣ್ಣ ಪುಟ್ಟ ಗೋಲ್ಡ್ ಇರುತ್ತೆ, ಪ್ರತಿ ಸರಿ ನೀವು ಲಾಕರ್ನ ಓಪನ್ ಮಾಡಿ ಅದರಲ್ಲಿ ಎತ್ತಿಡೋಕ್ಕಾಗಲ್ಲ, ಕರೆಕ್ಟಾ? ಸೊ ಇಲ್ಲೇ ಡ್ರಾಯರ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿ ಬೆಳಗ್ಗೆ ಎತ್ತಿಡೋಣ, ಸುಸ್ತಾಗಿದೆ. ಅವಾಗ ಏನಾಗುತ್ತೆ, ಜೇಬಲ್ ಇರುತ್ತೆ ಕ್ಯಾಶು. ಪ್ರತಿ ಸರಿ ಅವರು ಶರ್ಟ್ ಚೇಂಜ್ ಮಾಡುವಾಗ ಕ್ಯಾಶ್ ಆಗಲಿ ಇನ್ನೂ ಮತ್ತಾಗಲಿ ಸ್ಲಿಪ್ಸ್ ಎಲ್ಲ ತೆಗೆದು ಸೊ ಅಲ್ಲಿ ಇಡಬೇಕಾಗಿರುತ್ತೆ. ಅಥವಾ ಇಂಪಾರ್ಟೆಂಟ್ ಸಣ್ಣ ಪುಟ್ಟ ಗೋಲ್ಡ್ ರಿಂಗ್ ಆಗಲಿ, ಸೊ ಇವತ್ತು ನಾನು 3 ರಿಂಗ್ ಹಾಕೊಳ್ಳೋದು ಬೇಡ, ಅಥವಾ 2 ಹಾಕೊಳ್ಳೋದು ಬೇಡ, 1 ತೆಗೆದು ಇಡೋಣ. ಪ್ರತಿ ಸರಿ ನೀವು ಲಾಕರ್ನ ತೆಗೆದು ಆಪ್ರೇಟ್ ಮಾಡಿ ಇರೋದು ಕಷ್ಟ ಆಗುತ್ತೆ. ಹಂಗಂತ ನಾರ್ಮಲ್ ಡ್ರಾಯರ್ಲಿ ಇಟ್ಬಿಟ್ಟು ನೀವೇನು ಮಾಡ್ತೀರಾ, ಲಾಕ್ ಮಾಡಿಬಿಟ್ಟು ಅದೇ ಬಟ್ಟೆ ಎತ್ಬಿಟ್ಟು ಅಲ್ಲೇ ಕೀ ಇಡೋದು. ಕಾಮನ್ನಾಗಿ ಎಲ್ಲರ ಮನೇಲೂ ಸಾಮಾನ್ಯವಾಗಿ ಅಲ್ಲೇ ಇಡ್ತಾರೆ ಸರ್. ಯಾರೋ ಮೇಡ್ ಬಂದರು ಕೆಲಸ ಮಾಡ್ತಿದ್ದಾರೆ, ಅಥವಾ ಹೊಸಬರು ಯಾರೋ ಬಂದರು, ಅಥವಾ ಸೊ ಯಾರೇ ಮನೆಗೊಬ್ಬರು ಯಾರೋ ಇನ್ ಕೇಸ್ ಫ್ರೆಂಡ್ ಬಂದರು, ಗೆಸ್ಟ್ ಬಂದರು, ಸಣ್ಣ ಪುಟ್ಟ ಮನಸ್ಸಲ್ಲಿ ಒಂದು ಸಣ್ಣ ಒಂದು ಇದಿರಬಾರ್ದು. ಅಲ್ಲಿ ಕಾಣೋ ಥರ ಇಟ್ಬಿಟ್ಟಿದ್ನಾ ಅಥವಾ ಲಾಕ್ ಮಾಡಿದ್ನಾ ಇಲ್ವಾ ಅನ್ನೋಂಥ ಮೈಂಡಲ್ಲಿ ನಿಮ್ಗೆ ಬರಲೇಬಾರ್ದು. ಅದ್ರ ಜಾಗದಲ್ಲಿ ನೀವು ಫಿಂಗರ್ ಪ್ರಿಂಟ್ ಲಾಕ್ ಹಾಕಿದ್ರೆ ಸೊ ಲಾಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಲಾಕ್. ಓಪನ್ ಮಾಡ್ಬೇಕಾದ್ರೆ ನೀವು ಫಿಂಗರ್ ಇಟ್ಟರೆ ಓಪನ್ ಆಗುತ್ತೆ. ಮನೇಲಿ 4 ಜನ ಇದ್ದರೆ, 5 ಜನ ಇದ್ದರೆ, 10 ಜನ ಇದ್ದರೆ 10 ಜನಕ್ಕೂ ಕೂಡ ಎಕ್ಸೆಸ್. ಸೊ ಆಟೋಮೆಟಿಕ್ ನೀವು ಲಾಕ್ ಮಾಡೋಂಥದ್ದು ಟೈಮ್ ಹೋಯಿತು ಅಂದರೆ ಅದರದ್ದು ಟೈಮ್ ಉಳಿತಾಯ ಆಗ್ತದೆ ನಿಮಗೆ. ಸೊ ಇದು ನಿಮಗೆ ಆಗೋಂಥ ಮಲ್ಟಿಪಲ್ ಬೆನಿಫಿಟ್ಸ್ ಇರೋಂಥ ಪ್ರಾಡಕ್ಟ್ ಹ್ಯಾಫ್ಲೆ ಕಬಿ ಲಾಕ್. ಸೊ 3,150 ರೂಪಾಯಿ, ಸಾರಿ 3,250 ರೂಪಾಯಿ MRP ಇರುತ್ತೆ. ಡಿಸ್ಕೌಂಟ್ಸ್ ಶ್ರೀಮಾನ್ ಟ್ರೇಡಿಂಗ್ ನಿಮ್ಗೆ ಯಾವಾಗಲೂ ಒಳ್ಳೆ ಡಿಸ್ಕೌಂಟೇ ಕೊಡುತ್ತೆ. ದಯವಿಟ್ಟು ಇಮಿಡಿಯೇಟ್ ಕಾಲ್ ಮಾಡಿ, ಆಫರ್ಸ್ ನಡೀತಾ ಇದೆ. ಸೊ ಇದು ಇವತ್ತಿನ ಮೆಸೇಜ್. ಥ್ಯಾಂಕ್ ಯು.